ನಾನೇ ತಂದ್ಕೊಡ್ತಿದ್ದೆ. ನನ್ ಭಾರ ಕಮ್ಮಿ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಅಮ್ಮ ನಿಂಗೆ ಪ್ರಮೋಷನ್ ದೊಡ್ಡ ಗಿಫ್ಟು ಇಲ್ಲ ಟಿವಿ ದೊಡ್ಡ ಗಿಫ್ಟಾ? ಮಗಳು ತಂದ್ಕೊಟ್ಟವಳಲ್ಲ ಒಳ್ಳೆ ಮುಖ್ಯ ಅಫೋರ್ಡ್ ಮಾಡಕ್ಕಾಯ್ತದ ಹೇಳು? ಅದೊಂದೇ ನನ್ನ ಮಗಳು ತಂದ್ಕೊಟ್ಟಿರೋದು ಇವಾಗ ಸರಿ. ಏನಮ್ಮ ಎಲ್ಲ ಇವತ್ತೇ ತಗತಿದ್ಯಾ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಾಶ್ರೀ. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಅಮ್ಮನ ಬರ್ಡೇ ಇರೋದು ನಾಳೆ, ಅದಕ್ಕೆ ಇವಾಗ ಟಿವಿ ತಗೊಬರೋಣ. ಇಲ್ಲಿ ನೋಡಿ ನನ್ನ ತಂಗಿ ಹಿಂಗೆ ದೇವ್ ಕೂತಂಗೆ ಕೂತವಳೆ. ಹಾ ಹೆಂಗ ಆಡ್ತಾಳ ಗೊತ್ತಾ ಕ್ಯಾಮ್ರಾ ಹಿಂಗೆಲ್ಲ ಮಾಡ್ತೀಯಲ್ಲೇ ಮಕ್ಕನ. ನಮ್ಮ ಅಮ್ಮಂಗೆ ಟಿವಿ ಗಿಫ್ಟ್. ಡೈಲಿ ಬೆಳಿಗ್ಗೆ ಫೋನ್ ನೋಡ್ಕೊಂಡು ಕೂತಿರ್ತದೆ, ಬೆಳಗ್ಗೆ ಎಲ್ಲ ರಾತ್ರಿ. ಅಮ್ಮ ನೀನೇನವ ಫೋನ್ ನೋಡ್ಬಿಟ್ಟು ಸಡನ್ ಅಂತ. ನಾನು ಎಂತ ಸರ್ಪ್ರೈಸ್ ಕೊಡ್ತಾ ಇಲ್ಲ, ನಮ್ಮ ಅಮ್ಮಂಗೆ ಹೇಳ್ಬಿಟ್ಟೆ ಕೊಡ್ತಾ ಇದ್ದೀನಿ. ಮಾನೇ ತಗತಾಳ ಕಣಮ್ಮ ಸೈಟ್ ಫಾರ್. ಕಿಡ್ನಿ ಮಾರಿದ್ರು ನಿನ್ನೆ ಮಾರಿದ್ರು ಸಿಗುದಿಲ್ಲ. ಕೈಸಿ ಜಾಗ ಖಾಲಿ ಐತೆ, ಅದಕ್ಕೆ ಟಿವಿ ತಗೊಬರೋಣ ಅಂತ. ನಮ್ದು ಹಳೇದು ಟಿವಿ ಇತ್ತು. ಏನಂದ್ರೆ ಇದು ಕ್ಲಾರಿಟಿ ಬತ್ತಾಯ್ತಾ? ನಮ್ದು ಹಳೇ ಟಿವಿ ಇತ್ತು, ಹಳೇ ಕಾಲದ್ದು. ಎಷ್ಟು ವರ್ಷದಮ್ಮ ಅದು ಹೇಳಮ್ಮ? ಎಷ್ಟು ವರ್ಷ ಅಷ್ಟು ವರ್ಷ, ಮಾನಿಗೆ ಎಷ್ಟು ವರ್ಷ ಅಷ್ಟು ವರ್ಷ ಅಂದ್ರೆ 19 ವರ್ಷ ಟಿವಿ ಐತೆ ಗೈಸ್ ನಮ್ಮ ಮನೇಲಿ. ಅದು ಅಲ್ಲೈತೆ, ಕ್ವಾರ್ಟರ್ಸ್ ಅಲ್ಲಿ ಐತೆ, ದಪ್ಪಗೈತೆ, ಇಷ್ಟು ಅಪ್ಪ ಐತೆ. ನಾನು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟೆ ಕೊಡಿಸ್ತಾ ಇದೀನಿ ಟಿವಿನ. ಯಾಕೆ ಅಂದ್ರೆ ಯಾರು ಇಲ್ಲ, ಸರ್ಪ್ರೈಸ್ ಕೊಡೋದ ನಾವೇ ಹೋಗಿ ಎಲ್ಲ ತಗೊಬರೋಣ ಅಂತಂದ್ರೆ ಯಾರು ಇಲ್ಲ, ಹೆಂಗೆಲ್ಲ ಓದ್ಕೊಬರಕಾಯ್ತದೆ. ಅದಕ್ಕೆ ನನ್ನ ತಂಗಿ ನಮ್ಮಮ್ಮ ಅವ್ರಿಗೆ ಹೇಳ್ಬಿಟ್ಟೆ ಗಿಫ್ಟ್ ಕೊಡೋದು ಅಷ್ಟೇ. ಗೈಸ್ ನಮ್ಮಮ್ಮ ಟಿವಿ ಬೇಡ ಎಂಥದ್ದು ಬೇಡ ಅಂತ ಬಡ್ಕೊತಾ ಇದೆ. ಯಾಕಮ್ಮ ಇವ್ರು ಇವ್ರು ಹಂಗಾರೆ ಯಾರ ಮನೆ ಓದಲ್ಲ, ಟಿವಿ ಇಲ್ದರ ಮನೆ ಓದ್ತಾರ್ತಾನೆ. ಇವ್ರು ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾಡಿನರಿ ಅದೇ ಹೆಂಗಾರ ಮಾಡ್ಕೊಳ್ಳಿ. ನಾವು ನಮ್ಮ ಮನೆಗೆ ಏನ್ ತರಬೇಕ ತಗೋಬರ್ಬೇಕು. ಅಂದ್ರೆ ನಾನು ಯಾವಾಗ್ಲೂ ಅಷ್ಟೇ, ಯಾರಿಗೆ ಗಿಫ್ಟ್ ಕೊಟ್ರು ಅಷ್ಟೇ ಯೂಸ್ಫುಲ್ ಆಗಿರೋ ಗಿಫ್ಟ್ ಕೊಡೋದು. ನಾನು ಕೊಡ್ತೇವೆ ಏನೇನು ಯಾರು ನಾನು ಯೂಸ್ಫುಲ್ ಫ್ರೆಂಡ್ಗೆ ಆಗ್ಲಿ ಯಾರಿಗೆ ಆಗ್ಲಿ ಯೂಸ್ಫುಲ್ ಆಗಿರೋ ಗಿಫ್ಟೇ ಕೊಡೋದು. ಗೈಸ್ ನಾವಿವಾಗ ಹೋಗ್ತಾ ಇದೀವಿ ಶೋರೂಮ್ಗೆ. ರೋಡಲ್ಲಿ ದುಡ್ಡು ಕೈ ಹಿಡ್ಕೊಂಡು ಮಾಡೋಕ್ಕೂ ಭಯ, ಫೋನ್ ಯಾರು ಕಿತ್ಕಿಟ್ಕೊಂಡವ್ರೆ. ಗೈಸ್ ಶೋರೂಮಿಗೆ ಬಂದಿದ್ದೀವಿ, ನೋಡ್ತಾ ಅವರೇ ನಮ್ಮ ಅಮ್ಮ ಕೂಸ್ತು. ಏನಮ್ಮ ಏನು ನಮ್ಮ ಬಜೆಟ್ ಇಲ್ಲ ಐತೆ. ಅಲ್ಲಿ ಫಸ್ಟ್ ಐತಲ್ಲ ಅದು ಫುಲ್ಲು ಕಾಸ್ಟ್ಲಿ ಗೈಸ್. ನೋಡ್ರಿ ಇದು 41,000 ಸ್ಯಾಮ್ಸಂಗ್. ಗೈಸ್ ಶೋರೂಮ್ ಅವರು ವಿಡಿಯೋ ಮಾಡಬೇಡಿ ಅಂತ ಅಂದ್ಬಿಟ್ರು ಗೈಸ್, ಅದಕ್ಕೆ ವಿಡಿಯೋ ಮಾಡಿಲ್ಲ. ಈಗ ರಿಲಯನ್ಸ್ಗೆ ಹೋಗ್ತಾ ಇದೀವಿ. ಏನಾದ್ರು ತಗೊಳಕ್ ಬಂದ್ರೆ ಹುಚ್ಚ ಬರುತ್ತೆ ತಲೆಗೆಲ್ಲ. ನಾವು ಅನ್ಕೊಂಡಿರೋದ್ಕಿಂತ ಇನ್ನೂ ಚೆನ್ನಾಗಿ ಇಟ್ಬಿಡ್ತಾವ. ನಾವು ನೋಡಿದ್ರೆ ಟಿವಿ 2 ಲಕ್ಷ. ಯಾರು ಬೇಕು ಸವಸ್? ನಮ್ಮ ಅಮ್ಮ 2 ಲಕ್ಷದ ತಗೋಬ ಅಂತೆ ಟಿವಿನ. ಯಾಕೆ ಇಲ್ಲಿ ಟಿವಿ ತಗೊಳ್ಳೋಣ ಅಂತ ಬಂದ್ಬಿಟ್ಟು. ಅಂದ್ರೆ ಇವ್ರದೇ ಅಂದ್ರೆ ಗೊತ್ತಿರೋರ್ದೇ ಅಲ್ವಾ, ಸ್ಪೆಸಿಫಿಕೇಶನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಎಲ್ಲ ಒಂದೇ ಅಂತ. ಅದಕ್ಕೆ ನೋಡೋಣ ಇಲ್ಲೇ ತಗೊಳ್ಳೋಣ ಅಂತ ಬಂದು. ಬ್ರ್ಯಾಂಡ್ ಅಂಬಾಸಿಡರ್. ಕಾಯಿಸ್ ಮನೇಲಿದ್ರು ಚಳಿ, ಹೊರಗೆ ಬಿಸಿಲಿದೆ. ಬಟ್ ನಾನು ಮಳೆ ಒಳಗಿದ್ದೀನಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಚಳಿ ಐತೈತೆ. ನೆನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ನೆನ್ನೆ ಕತ್ಲೆ ಆಗೋಯ್ತು. ಮತ್ತೆ ಅಂದ್ರೆ ನಾವು ಶೋರೂಮ್ ಅಲ್ಲಿ ತಗೋತಾ ಇಲ್ಲ, ಗೊತ್ತಿರೋರ ಹತ್ರನೇ ಟಿವಿ ತಗೋತಾ ಇದೀವಿ. ಕೂದಲೆಲ್ಲ ಉದುರುತ್ತಾ ಇತ್ತು ನೋಡ್ರಿ ಚಳಿ. ಗೊತ್ತಿರೋರ ಹತ್ರನೇ ಟಿವಿ ತಗೋತಾ ಇದೀವಿ. ಅವರು ಇವಾಗ ಇಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ಬರ್ತಾರೆ. ನಮ್ಮ ಅಮ್ಮನ ಬರ್ತಡೇ ಇವತ್ತು ಗೈಸ್, ನಮ್ಮ ಅಮ್ಮನ ಬರ್ತಡೇ. ಹಾ ನಮ್ಮ ಅಮ್ಮನೂ ಹುಟ್ಟಿರೋದು 19th, ನಾನು ಹುಟ್ಟಿರೋದು ನಾನು ಏಪ್ರಿಲ್ 19th, ನಮ್ಮ ಅಮ್ಮ ಡಿಸೆಂಬರ್ 19th. ನಮ್ಮಮ್ಮ ಡ್ಯೂಟಿಗೆ ಹೋಗೋರೆ. ಅಂದ್ರೆ ಇವತ್ತು ಶುಕ್ರವಾರ ಅಲ್ವಾ, ಯಾವುದೇ ರಜೆ ಇರಲ್ಲ. ನೋಡ್ಬೇಕು ನಮ್ಮ ಅಮ್ಮನ ಬರ್ಡೇ ಪ್ರಯುಕ್ತ ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ ಏನಾದ್ರು ಗೋಲ್ಡ್ ರಿಂಗ್ ಅಥವಾ ಅಂದ್ರೆ ಗೋಲ್ಡ್ ರಿಂಗು ಅಥವಾ ಮತ್ತೆ ಡೈಮಂಡ್ ಮೂಗ್ ಬಟ್ ಬರುತ್ತಲ್ಲ ಡೈಮಂಡ್, ಅದು ಕೊಡ್ಸೋಣ ಇಲ್ಲ ಓಲೆ ಕೊಡ್ಸೋಣ ಅನ್ಕೊಂಡಿದ್ದೆ. ಬಟ್ ಪ್ರಾಬ್ಲಮ್ ಈಸ್ ಗೋಲ್ಡ್ ತಗೊಳಕ್ಕೆಲ್ಲ ಕಾಸಿಲ್ಲ. ಏನಕ್ಕೆ ಅಂತಂದ್ರೆ ಮನೆಗೆ ಕಾಸು ಬೇಕಲ್ವಾ, ಮನೆ ಕಟ್ಸಕ್ಕೆಲ್ಲ. ಅದಕ್ಕೆ ಬಟ್ ಅನ್ಕೋತಾ ಇದೆ ಏನಾದರೂ ಮಾಡ್ಬೇಕಂತ. ಅದಕ್ಕೆ ಫೈನಲಿ ನಮ್ಮ ಮನೆಗೆ ಹೆಂಗಿದ್ರು ಟಿವಿ ಇಲ್ಲ. ನಮ್ಮ ಅಮ್ಮನೂ ಫೋನಲ್ಲಿ ನೋಡ್ಕೊಂಡು ಕೂತಿರ್ತಿದ್ರು. ಅದಕ್ಕೆ ಫೈನಲಿ ಇವಾಗ ಟಿವಿ ಬರ್ತೈತೆ ಕೆಂಚ. ಟಿವಿ ಕೆಂಚ
ಇವನು ಮ್ಯಾಟೇ ಬೇಕು ಯಾವಾಗ್ಲೂ ಮಲ್ಕೊಳಕ್ಕೆ. ನಮ್ಮ ಮನೇಲಿ ಏನ್ ಗೊತ್ತಾ ಅಂದ್ರೆ ಸೆಲೆಬ್ರೇಷನ್ ಆ ಥರ ಎಲ್ಲ ಜಾಸ್ತಿ ಇಂಪಾರ್ಟೆನ್ಸೇ ಕೊಡಲ್ಲ, ಯಾರು ಕೊಡಲ್ಲ. ಸೊ ಇನ್ಮೇಲೆ ಏನ್ ಮಾಡೋಣ ಅನ್ಕೊಂಡಿದೀನಿ. ಇಲ್ಲ ಏನೋ ಸೆಲೆಬ್ರೇಷನ್ ಹೆಂಗಿರುತ್ತೆ, ಯಾರ್ದಾದ್ರೂ ಬರ್ಡೇ ಅಂತಂದ್ರೆ ನಮ್ಮ ಮನೇಲಿ ಜಸ್ಟ್ ಒಂದು ಕೇಕು, ಬಟ್ಟೆ, ಮತ್ತೆ ಮನೇಲಿ ಏನಾದ್ರೂ ತಿಂಡಿ ತಿನಿಸು. ಮನ್ಯಾ ಜಾಮೂನ್ ಮಾಡ್ಬಾರೆ ಅಮ್ಮಂಗೆ. ಏನು ಜಾಮೂನ್ ಪ್ಯಾಕೆಟ್ ಅದೇ ಕಣ್ಬಾ. ಇಲ್ಲ ಅದೇ ಕಣ್ಬಾ. ಇಲ್ಲ ಅಂದ್ರೆ ತಗೋಬರೋ. ಅಮ್ಮನೇ ಹೇಳಿದ ಐತೆ ಅಂತ. ತಗೋಬರೋಗ್ ನೋಡ್ತೀನಿ. ಚಾಲೆಂಜ್ ನಂಗು ನಿಂಗು. ಹಲೋ ಅಮ್ಮ, ಜಾಮೂನ್ ಮಾಡೋಣ? ಮಾಡು. ಪ್ಯಾಕೆಟ್ ಎಲ್ಲ ಐತೆ. ಇಲ್ವೇರ ಕಣೆ ಪಾನಿ ಬದ್ಲಾ ಮಾಡು. ಇಬ್ರು ಇದ್ರೆ ಮಾಡಿ ಇನ್ನ ತರ್ಬೇಕು. ಬರ್ಲಿ ಹೋಗ್ತಾ ಈಗ ಬತ್ತಾರಂತೆ ಅಪ್ಪ. ಅಪ್ಪಾಚಿ ಇಲ್ಲ. ಅಮ್ಮ ಇದು ಜಾಮೂನ್ ಪ್ಯಾಕೆಟ್ ತಗೋಬಾ ಬರ್ಬೇಕಾದ್ರೆ. ಸಾಕು ಇದು. ಆಮೇಲೆ ನೀವು ಅದೇ ಹೇಳಿದ್ರಲ್ಲ ರಿಪೇರಿ ಬಂದ್ರೆ ಕಷ್ಟ ಅಂತ, ಅದಕ್ಕೆ ಇಷ್ಟೇ ಸಾಕು. ಟಿವಿ ಫಿಕ್ಸ್ ಮಾಡಕ್ಕೆ ಬಂದ್ರು. ಯಾರು ಇವರು? ಅವ್ರು ತೋರ್ಸ್ಬಾರ್ದಂತ. ನೀವು ಡಿಪ್ಲೊಮಾ ಮಾಡಿದಿ. ನೀವು ಡಿಪ್ಲೊಮಾನಾ? ನೀವು ಡಿಪ್ಲೊಮಾ ಮಾಡಿ ಇಂಜಿನಿಯರ್ ಮಾಡ್ತಿದ್ದೀರಾ? ನಾನು ಡಿಪ್ಲೊಮಾನೇ ಮಾಡ್ಲಿಲ್ಲ. ಸಪ್ರೇಟ್ ಆಗೇನೆ ಒಂದ್ 10,000 ಮಾಡ್ತಾನೆ ತಿಂಗಳಿಗೆ. ಹೌದಾ, ಸೂಪರ್. ಚಿಕ್ಕ ಐತೆ ದೊಡ್ಡ ಐತೆ ಅದಕ್ಕೆ ಇದು. ಆಮೇಲೆ ನೀವು ಯಾವಾಗಲೂ ಟಿವಿ ಟೊಂಕ ನೋಡ್ಬೇಕಾಯ್ತದೆ. ಆ ಸ್ವಿಚ್ ಬೋರ್ಡ್ ನ ಬಿಟ್ಬಿಟ್ಟು ಬೇಕಾದ್ರೆ ನೋಡಿ ಕರೆಕ್ಟ್ ಆಗೈತೆ. ಮಾಡಿದಾರೆ ಆಕ್ಸಿಕ್ ಬರ್ತದೆ, ಆದ್ರೆ ಇಂಟರ್ಚೇಂಜ್ ಮಾಡ್ಕೊಳ್ಳೋದು ಇದು. ಗೇಮ್ಸ್ ಆಡ್ತಿರೋದ್ರೆ PS5 ಕನೆಕ್ಟ್ ಮಾಡೋದು, ಗೇಮ್ಸ್ ಆಡ್ಬೋದು. ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊಳಕ್ಕೆ ಇದೇನೊಂದು ಆಲ್ ಸೆಟ್ಟಿಂಗ್ಸ್. ಕೈ ಸಾಕಿದ್ರು ಹೋಯ್ತವ್ರೆ. ಬಾಯ್ ಬಾಯ್. ಟಿವಿ ಫಿಕ್ಸ್ ಆಯ್ತು. ಆಮೇಲೆ ಏನು ತಿಪ್ಲ ಸುಂದ್ರಿ ಮುಚ್ಕೋತಾಳೆ. ಗೈಸ್ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ನಮ್ಮ ಅಮ್ಮಂಗೆ ಏನ್ ಬಂದೈತೆ ಅಂದ್ರೆ ಖುಷಿಯಾಗಿ ಗಿಫ್ಟ್ ಬಂದ್ಬಿಟ್ಟೈತೆ. ಗೈಸ್ ನಮ್ಮ ಅಮ್ಮನ ಬರ್ಡೇಗೆ ಬೆಡ್ಶೀಟ್ ತಗೊಳಕ್ ಬಂದ್ವಿ ನಾವು. ಈಗ ಚಳಿಗಾಲ ಅಲ್ವಾ ಗೈಸ್, ಅದಕ್ಕೆ ಹೆವಿ ಚಳಿ ಐತೈತೆ. ಮನೇಲಿ ಇರೋ ಬೆಡ್ಶೀಟ್ ಸಾಕೈತೆ ಇಲ್ಲ, ಫುಲ್ಲು ಬ್ಲ್ಯಾಕ್ ಸಿಗುತ್ತಾ, ಕ್ವಾಲಿಟಿ ಇಲ್ಲ ನೋಡಿ ಗೈಸ್. ಫೈನಲ್ ನೋಡ್ರಿ, ಈಗ ನಮ್ಮ ಅಮ್ಮ ಇದ್ರಲ್ಲಿ ಹೊಚ್ಕ ಮಣಿಕತ್ತದ. ಏನಿಲ್ಲ, ಮಾಮೂಲಿ ಚಿತ್ರ ಕಣಮ್ಮ. ಇದೆ ಬೆಡ್ಶೀಟ್, 1300 ರೂಪಾಯಿ ಬೆಡ್ಶೀಟ್. ಆಣಿಯನು ಪಾಪ ಚಳಿಲಿ ಇರ್ತಾರೆ. ಚೆನ್ನಾಗದೆ ತಕ. ಬರ್ಡೇ ದಿನ ಎಷ್ಟು ಟ್ಯಾಕ್ಸು ಬೀಳ್ತಿದೆ ಗೊತ್ತಾ ಗಾಯ್ಸ್. ಹಿಂಗೆ ಇಟ್ಕೋಬೇಕು. ಇಲ್ಲಿ ಮಿರರ್ ಐತಲ್ವಾ, ಇಲ್ಲಿ ಆ್ಯಂಗಲ್ ನೋಡ್ಕೊತಾ ಈಗ ನಾನು ಕರೆಕ್ಟಾಗಿ ಹಿಂಗೆ ಇಟ್ಕೋಬೇಕು. ಹಾಂ, ಕರೆಕ್ಟಾಗಿ ಐಸ್ ಹತ್ರ ಹಿಂಗೆ ಇಟ್ಕೋಬೇಕು, ಆಗ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಇದೊಂದು. ನೀರು ಕುಡಿಯುತ್ತ 300 ರೂಪಾಯಿ. 140 ನೀರು ಕುಡಿಯಲ್ಲ, ಅರ್ಧ ಕುಡಿತಾರೆ. ಮತ್ತೆ ಇದ್ಯಾಕೆ ಕೊಡ್ತಾರೆ? ಇದೇನಕ್ಕೆ ಕೊಡ್ತಾರೆ ನೀರು ಕುಡಿಯಲ್ಲ ಅಂದ್ಮೇಲೆ? ಕಮ್ಮಿ ಕೇಳ್ತಾರಲ್ಲ ಅದಕ್ಕೆ. ಹಂಗಾರೆ ನೀರು ಕುಡಿಲಿ ಬಿಡ್ಲಿ ಇದೇ ತಗತಾರ? ತಗೊಳಲ್ಲ ನೀರದು. ಇಲ್ಲಿ ಐತಿ, ತಗರಿ ಇಟ್ಕೊಳ್ಳಿ ಕೈಗಲ್ಲಿ. ಗೈಸ್ ಇಲ್ಲಿ ನೋಡ್ರಿ, ನಮ್ಮ ಅಮ್ಮ ಇಷ್ಟು ತಗೊಂಡವ್ರಿ. ಎಷ್ಟಾಗುತ್ತೋ ಬಿಲ್ಲು ನಂಗಂತೂ ಗೊತ್ತಿಲ್ಲ. ನೋಡಿ ತಗೊಂಬಂತಾವ ಇಷ್ಟೊಂದೆಲ್ಲ. ಇಲ್ಲಿ ಬೆಡ್ಶೀಟು, ಈ ಬೆಡ್ಶೀಟು, ಇದೊಂದು ಹಳೇ ಬೆಡ್ಶೀಟ್. ಈಗ ಇದು ಅಷ್ಟೇ ಐತೆ, ಬಟ್ ಇಲ್ಲೆಲ್ಲ ಅರ್ಧೋಗೈತೆ. ಚೆನ್ನಾಗೈತೆ, ತೊಳಿಬೇಕು. ನೋ ಗೈಸ್, ನನ್ನ ತಮ್ಮ ನಮ್ಮ ಅಮ್ಮನ ಬರ್ಡೇಗೆ ವಿಷಯ ಮಾಡಿಲ್ಲ. ಇನ್ನೇನ್ ಗೊತ್ತು ನಿನಗೆ? ಅಯ್ಯೋ ದೇವ್ರೇ, ಹೇಳು.
ಅಣ್ಣ ನಮ್ಮ ಅಮ್ಮನ ಬರ್ಡೇಗೆ ಏನ್ ಗಿಫ್ಟ್ ಕೊಟ್ಟೆ ಗೊತ್ತಾ? ಇದು ಬರ್ಡೇ ಹಿಂದಿನ ದಿನ 20 ವರ್ಷದಲ್ಲಿ ವಿಶ್ ಮಾಡೋದು ಸ್ಟೇಟಸ್ ಹಾಕದ್ ಬಿಟ್ರೆ ನಮ್ಮ ಅಮ್ಮಂಗೆ ಬರ್ಡೇ ಗಿಫ್ಟ್ ಅಂತ ಏನು ಕೊಟ್ಟಿಲ್ಲ. ಅದಕ್ಕೆ ಇವಾಗ ಗಿಫ್ಟ್ ಕೊಡ್ಸೋಣ ಅಂತ ಅವ್ರ ಜೊತೆ ಶೋರೂಮ್ಗೆ ಹೋಗ್ತಿದೀನಿ. ಒಬ್ಳೆ ಹೋಗಿ ಎಲ್ಲಾನು ತಗೊಂಡು ಸರ್ಪ್ರೈಸ್ ಕೊಡೋಣ ಅಂತಂದ್ರೆ ಜೊತೆಗೆ ಬರೋರು ಯಾರು ಇರ್ಲಿಲ್ಲ. ಅದಕ್ಕೆ ಅಮ್ಮನ್ನೇ ಕರ್ಕೊಂಡು ಹೋಗ್ತಿದೀನಿ. ಎಲ್ಲಾನು ಒಂದ್ಸಲ ನೋಡ್ಕೊಂಡು ನನ್ನ ಐಫೋನ್ EMI ಎಷ್ಟಿದೆ ಅಂತ ಚೆಕ್ ಮಾಡ್ಸಿದ್ರೆ ಇನ್ನು 22,000 ಇದೆಯಂತೆ. ನಮ್ಮ ಅಮ್ಮ ಎಂತ ಗಿಫ್ಟ್ ಕೊಡ್ಸುದ್ ನೀನು ಬಾಯಿ ಮುಚ್ಕೊಂಡು EMI ತೀರ್ಸು ಅಂತ ಬೈತಾ ಇದ್ರು. ಈ ಮಿಡಲ್ ಕ್ಲಾಸ್ ಜೀವನ ಹೆಂಗೆ ಅಂತಂದ್ರೆ ಹಿಂಗ್ ಅಳ್ತಾ ಅಳ್ತಾ ನಗ್ಬೇಕು. ಅಮ್ಮ ಬರ್ಡೇಗೆ ಗೋಲ್ಡ್ ಕೊಡ್ಸೋಣ ಅಂತ ಇಷ್ಟ ಆಯ್ತು. ಬಟ್ ಈಗಿನ ಗೋಲ್ಡ್ ರೇಟ್ಗೆ ನಿಜವಾಗ್ಲೂ ಪೈಸಾ ಇಲ್ಲ. ಸೊ ನಮ್ಮ ಮನೇಲಿರೋ ಈ ಖಾಲಿ ಜಾಗನ ಫಿಲ್ ಮಾಡೋ ತರ ಗಿಫ್ಟ್ ಕೊಡೋಣ ಅನಿಸ್ತು. ನೆನ್ನೆ ಹೇಳ್ಬಿಟ್ಟು ಬಂದಿದ್ಕೆ ಕಾರ್ ಜೊತೆಗೆ ಹೊಸ ಟಿವಿ ಕೂಡ ಬಂತು. ಟಿವಿ ಫಿಕ್ಸ್ ಮಾಡೋ ಗ್ಯಾಪಲ್ಲಿ ಬರ್ಡೇ ಅಂದ್ರೆ ದೇವಸ್ಥಾನ ಕಂಪಲ್ಸರಿ ಅಲ್ವಾ? ಪೂಜೆ ಮಾಡಿಸ್ಕೊಂಡು ಬೇಡ್ಕೊಂಡು ಬರೋ ಅಷ್ಟರಲ್ಲಿ ಟಿವಿ ಫಿಕ್ಸ್ ಆಗೋಗಿತ್ತು. ಸಂಜೆ ನಮ್ಮಮ್ಮ ಹೊಸ ಟಿವಿಗೆ ಪೂಜೆ ಮಾಡ್ತಿದ್ರೆ ಈ ಕಡೆ ನನ್ನ ತಮ್ಮ ಟಿವಿ ತಂದಿರೋ ಖುಷಿಗೆ ಡ್ಯಾನ್ಸ್ ಮಾಡ್ತಿದ್ದ. pumpkin pumpkin hello honey bunny hello dumpling dumpling hello honey bunny. ಆಮೇಲೆ ಈ ಪುಟಕ್ಕೆ ಕಟ್ ಮಾಡುವ ಮುಖಾಂತರ ನಮ್ಮಮ್ಮ ಬರ್ಡೇ ಕಂಪ್ಲೀಟ್ ಆಯ್ತು. ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ, ಲಿಂಕು ನನ್ನ ಬಯೋಲ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಕ್ ಆಗದೆ ಇರೋದನ್ನ ತೋರ್ಸಕ್ ಆಗದೆ ಇರೋದನ್ನ ಹೇಳಿರ್ತೀನಿ, ತೋರ್ಸಿರ್ತೀನಿ. ನಮ್ಮಮ್ಮ ಬರ್ಡೇಗೆ ಸ್ಟೋರಿಗೆ ಹಾಕ್ದಾಗ ಎಷ್ಟೊಂದ್ ಜನ ವಿಶ್ ಮಾಡಿದ್ರಿ. ಅವ್ರಿಗೆಲ್ರಿಗೂ ನಮ್ಮ ಅಮ್ಮನ ಕಡೆಯಿಂದ ನಾನ್ ಥ್ಯಾಂಕ್ ಯು ಹೇಳ್ತಾ ಇದೀನಿ ಅಂತ ಹೇಳ್ತಾ ಸಿಗುವ ಮತ್ತೆ ನನ್ಗೆ ಹಳೆ ಬೆಡ್ಶೀಟ್ ಈಗ ಪ್ರಮೋಷನ್ ದೊಡ್ಡ ಗಿಫ್ಟು ಇಲ್ಲ ಟಿವಿ ದೊಡ್ಡ ಗಿಫ್ಟಾ? ಟಿವಿನ ಪ್ರಮೋಷನ್ ಹಾಕಿದ್ರು ಮಾತಾಡೆ. ನನ್ ಮಗಳು ತಂದ್ಕೊಟ್ಟವಳಲ್ಲ, ನನ್ ಮಗಳು ಅದೊಂದೇ ನನ್ ಮಗಳು ತಂದ್ಕೊಟ್ಟಿರೋದು ಇವಾಗ ಸರಿ. ಅಮ್ಮ ನಾನು ಚಿನ್ನನೇ ತಂದ್ಕೊಡ್ತಿದ್ದೆ. ನನ್ ಭಾರ ಕಮ್ಮಿ ಮಾಡ್ತಾ ಇದ್ದಾಳೆ ನನ್ ಮಗಳು, ಕಷ್ಟ ಕಡಿಮೆ ಮಾಡ್ತಾ ಇದ್ದ. ನಾನು ನಿತ್ಯಶ್ರೀ ಮಾನ್ಯಶ್ರೀ ನೆಕ್ಸ್ಟ್, ಆಮೇಲೆ ರೋಹನ್. ನನ್ ಜವಾಬ್ದಾರಿ ನೀನೇನು ತಂದ್ಕೊಡ್ಬೇಡಿ, ಒಳ್ಳೆ ಮಕ್ಳು. ನೀ ನಿಮ್ಮ ಅಪ್ಪಂಗೆ ತಂದ್ಕೊಡು. ನಾನು ನಿಮ್ಮ ಅಪ್ಪಂಗೆ ಬ್ರೇಸ್ಲೈಟ್ ಬಿಡ್ಸ್ಕೊಡ್ಬೇಕು ಜುಲೈ ತಿಂಗಳಿಗೆ. ಅದ್ ಬಿಡ್ಸ್ಬೇಕು ನಾನು. ಅವಾಗ ನಮ್ ಮದ್ವೆ ದಿವಸ ಅದಕ್ಕೆ 4ನೇ ತಾರೀಕಲ್ಲಿ ಮದುವೆ ಮಾಡ್ಕೊಂಡಿದ್ದೆ, 3ನೇ ತಾರೀಕು ಮದುವೆ ಮಾಡ್ಕೋಬೇಕು. ಅದು ಹೇಳ್ಕೊಡ್ತಾರೆ. ಏನಂದ್ರೆ ಗೈಸ್ ಗೋಲ್ಡ್ನೇ ಕೊಡ್ಬೋದಿತ್ತು, ಆದ್ರೆ ಏನಂದ್ರೆ ಕಾಸಿಲ್ಲ. ಗೋಲ್ಡ್ ಯಾಕಂದ್ರೆ ಜಾಸ್ತಿ ಆಗ್ಬಿಟ್ಟೈತೆ, ಎಷ್ಟು ಕೊಟ್ರು ಜಾಸ್ತಿ ಗೊತ್ತಾಯಿಲ್ಲ. ಅದು ಏನ್ ಮಾಡೋದು? ಯಾಕೆ ಬಟ್ಟೆ ಕುಣಿತದ ದುಡ್ಡು ನಿಂಗೆ ಗೋಲ್ಡ್ ಅವ ನೆಕ್ಲೆಸ್, ಡೈಮಂಡ್ ನೆಕ್ಲೆಸ್ ನನ್ ಕೈಲಿ ನೆಕ್ಸ್ಟ್ ವರ್ಷ ಆಫರ್ಡ್ ಮಾಡಕ್ ಆಯ್ತದ ಹೇಳು? ಡೈಮಂಡ್ ಎಲ್ಲ ಬೇಡ, ಇನ್ನೇನ್ ಬೇಕು? ಈ ಒಳ್ಳೆ ಬುದ್ಧಿ ಕಲ್ತ್ರೆ ಅದೇ ಡೈಮಂಡ್. ಇನ್ನೇನ್ ಕಲ್ತಿದ್ದೇನೆ ನಾನು? ಅವ್ರಿಗೆ ಹೇಳು, ಅವನ್ಗೆ ನೀವೆಲ್ಲರೂ ತಗೊಂಬಂದಿದ್ ಬೆಡ್ಶೀಟ್ ಬಿಡ್ತಾನೆ ಇಲ್ವಲ್ಲ ಅವ್ನು. ಎಲ್ಲರೂ ಡೈಮಂಡ್ ತರ ಇರಿ ನೀವು. ನೀನ್ ಹಾಕಳಮ್ಮ, ನಂಗೆ ಅದೇ ಸಾಕು. ನೀನ್ ಹಾಸ್ಕೋಬೇಕಾಗಿರೋದು ನಾ ಸೊಂಟ ನೋವಿಗೆ. ಇಲ್ಲೋಡಿ ಎಷ್ಟು ತಂದವ್ರೆ. ಅಮ್ಮನ್ ಮಂಚಕ್ಕೆ ಸಾಕಾಗಲ್ಲ ಇದು. ಅದೆಷ್ಟೆಲ್ಲ ಐತೆ ಗೊತ್ತಾ ಮಂಚ? ನೋಡ್ರಿ ಗೈಸ್ ಹೆಂಗೈತೆ ಬೆಡ್ಶೀಟು, ಸಾಕಾಗೈತೆ. ಇಲ್ಲಿ ಎಷ್ಟು ಮುಚ್ಕ ಮನಿಕದು ಅಮ್ಮ ಎಲ್ಲ ಮನಿಕೋಬೋದು ತಾನೆ. ಇವನು ಬೆಡ್ಶೀಟ್ ತಂದಿರೋದಕ್ಕೆ ಅಮ್ಮ ಏನಾರ ತಂದ್ಬಿಟ್ರೆ ಸಾಕು ಇವನ್ಗೆ, ಅದನ್ನೇ ಹೇಳ್ಕೊಂಡು ಕೂತಿರ್ತಾನೆ. ನೆತ್ತಿಗೆ ಉಂಗೆ ಒಂಚು ಉಂಡಾಡಿ ಗುಂಡ ಆತ ಮನೆ ಕಲ್ತ್ಕೊ. ಪರ್ಲ ತಕ ಹೊಡಿತಾಳ ಆಮೇಲೆ. ಎಲ್ಲ ಒಂಚಂಚಿ ರಗ್ಗೆಲ್ಲ ಇಡ್ತಾ ಇದೀವಿ ನಿನ್ ಹೆಂಡ್ತಿಗೆ. ಅದು ಇವಾಗ ಅರ್ಸತ್ ಕರ್ದ ಹೋಗಿರ್ತದೆ. ಅರ್ಧೋಗಿದ್ದೆ ಇಟ್ಕೋ, ಹಂಗೇನು. ಸೊ ಗೈಸ್ ಅಷ್ಟೇ, ಇವತ್ತಿನ ಬರ್ಡೇ ವ್ಲಾಗ್ ಮುಗೀತು. ನಮ್ಮ ಅಮ್ಮನ ಬರ್ತಡೇ. ನನ್ ಸರ್ವಿಸ್ 25 ವರ್ಷ ಆಯ್ತು. ನಮ್ಮ ಅಮ್ಮನ ಕೆಲ್ಸಕ್ಕೆ 25 ವರ್ಷ ಸರ್ವಿಸ್. ಬೋರ್ಡ ಮಾಡಿಸ್ಕೊಂಡಾಗ ಚೆನ್ನಾಗ್ ಕಾಣ್ತಿರ್ಲಿಲ್ಲ. ಈಗ ಇದೊಂಚೂರು ಏನೋ ಇಂದಿರಾ ಗಾಂಧಿ ಫ್ಯಾಷನ್ ತರ ಹಿಂಗೆ ನಮ್ದು ಹೇರ್ ಸ್ಟೈಲ್. ಗಾಂಧಿನೂ 19 ಕೊಟ್ಟಿದ್ವಲ್ವ, ಕೊಟ್ಟಿದ್ದಾರೆ ಅವರು. ಅದು ಅವರು ಬಫ್ ಕಟ್, ನಾನು ಬಫ್ ಕಟ್ ಅಲ್ಲ ಕಣಮ್ಮ, ನಾನು ಹೇಳ್ತಾ ಇರೋದು ಅದು ನ್ಯಾಚುರಲ್ ಆಗಿ ಬೆಳ್ಕೊಂಡ್ ಬತ್ತೈತೆ. ಅದೀಗ ಇದೇ ಇಷ್ಟ ಆಗ್ಬಿಟ್ಟಿದೆ ಈಗ. ನಮ್ದು ಸ್ಟ್ರೈಟ್ ಅಲ್ವಾ ಕೂದ್ಲು, ಹಿಂಗ್ ಬರುತ್ತೆ. ಗುಂಗುಳಿದ್ರೆ ಚೆನ್ನಾಗ್ ಕಾಣ್ತಿರ್ಲಿಲ್ಲ. ಎಲ್ಲಾರು ಹಿಂಗೆ ಬುಟ್ಕಳಿ ಇಲ್ಲಿ ಪೇಂಟ್ ಹಾಕ್ಸ್ಬೇಕು ಎಲ್ಲ ಬುಟ್ಕಳಿ. ಇದೇ ತರ ನೀವು ಚೆನ್ನಾಗೈತೆ. ಟ್ರಿಮ್ ಮಾಡಿಸ್ಕೊಳ್ಳಿ, ಕೂದಲು ಬೆಳೆಸ್ಬೇಡಿ, ಇದೇ ನಿಮ್ಗೆ ಚೆನ್ನಾಗಿ ಕಾಣ್ತಿರೋದು ಅಂತ ಎಲ್ಲಾರು ಹೇಳಿ. ಬಟ್ ಈ ತರ ಆದ್ರೆ ಜುಮ್ಕಿ ಎಲ್ಲ ಹಾಕೊಳಕ್ಕಾಗಲ್ಲ. ಹೂವ, ಮಲ್ಲಿಗೆ ಹೂವು ಎಲ್ಲ ಮುಡ್ಕಕ್ಕಾಗಲ್ಲ. ಕರೆಕ್ಟ್.
ಸೊ ಅಷ್ಟೇ ಗೈಸ್, ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್. ಇನ್ಮೇಲೆ ರೆಗ್ಯುಲರ್ ಆಗಿ ಇದಕ್ಕೆ ಟ್ರೈ ಮಾಡ್ತೀನಿ. ಹುಚ್ಚ ಆಗಿದ್ದಾನೆ, ಹುಚ್ಚ ರೋಹನ್. ಬಾಯ್ ಬೋಗಲಿ ಬಾಯ್ ಬಾಯ್.